ಹೇಗೆ ಹೇಳ್ತಿದ್ದೀರಾ ಅತ್ತೆ? ಭೂಪತಿ ನನ್ನ ಮದುವೆ ಆಗ್ತಿದ್ರೆ ನನ್ನ ಲೈಫ್ ನೀವು ಕೊಟ್ಟಿರೋ ಮಾತು ಯಾಕೆ ಸುಮ್ಮನಿದ್ದೀರಾ ಅತ್ತೆ? ಏನೇ ಆದರೂ ನೀನೇ ನನ್ನ ಮನೆ ಸೊಸೆ, ನಾನು ಮಾತ್ರ ನಿನ್ನ ಬಿಡಲ್ಲ ಅಂತ ನನಗೆ ಮಾತು ಕೊಟ್ಟಿದ್ರಿ. ಅದಾದರೂ ನಿಮಗೆ ನೆನಪಿದ್ಯಾ? ನೆನಪಿದೆ ಶ್ವೇತಾ, ಆದರೆ ಏನಾದ್ರೆ ಅತ್ತೆ? ಪ್ಲೀಸ್ ಡೋಂಟ್ ಸೇ ದ್ಯಾಟ್. ನಾನು ನಿಮ್ಮ ಮುಂದೆ ನಂಬ್ಕೊಂಡು ಕೂತಿದ್ದೀನಿ. ನನ್ನ ಲೈಫಲ್ಲಿ ಇರೋದು ಕೊನೆ ಹೋಪ್ ನೀವೇನೆ. ನೀವೇ ಈಗ ನನ್ನನ್ನು ಬಿಟ್ಕೊಟ್ರೆ ನಾನು ಏನು ಮಾಡಲಿ? ಹೌ ಕುಡ್ ಯು ಬ್ರೇಕ್ ಯುವರ್ ಪ್ರಾಮಿಸ್? ಇಲ್ಲ ಅತ್ತೆ, ನೀವು ನನಗೆ ಉತ್ತರ ಕೊಡಲೇಬೇಕು. ಭೂಪತಿ ನನ್ನ ಮದುವೆ ಆಗದಿದ್ರೆ ಇನ್ಯಾರು ಆಗ್ತಾರೆ? ಆಲ್ರೆಡಿ ಎಲ್ಲಾನು ಕಳ್ಕೊಂಡು ಕೂತಿದ್ದೀನಿ. ಇವಾಗ ನೀವೂನು. ವೇಟ್ ಶ್ವೇತಾ, ವೇಟ್, ಒಂದು ನಿಮಿಷ. ನೋ ಅತ್ತೆ, ಇಲ್ಲ. ನಾನು ಮತ್ತೆ ನಿಮ್ಮ ಹತ್ರ ಪೂರ್ತಿ ಕೇಳಿಸ್ಕೊ, ಆಮೇಲೆ ಮಾತಾಡು. ನಾನು ನಿನಗೆ ಮಾತು ಕೊಟ್ಟಿದ್ದೆ, ಸೊಸೆ ಅಂತ ಆದರೆ ಅದು ನೀನೇ ಅಂತ. ಆದ್ರೆ ಈಗ ನೀವು ಕೇಳಿಸ್ಕೊಂಡಲ್ಲ, ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ. ನನಗೆ ಸೊಸೆ ಅಂತ ಇದ್ರೆ ಅದು ನೀನೇ. ನನ್ನ ಮಾತನ್ನ ನಾನು ಉಳಿಸ್ಕೊತಾ ಇದ್ದೀನಿ. ಬಟ್ ಭೂಪತಿನೇ ಒಪ್ಪದೆ ಹೇಗತ್ತೆ? ನನ್ನ ಪಾಡಿಗೆ ನಾನು ಆ ಮನೆಗೆ ಬಂದಿದ್ರೆ ಸೊಸೆ ಆಗ್ಬಿಡ್ತೀನ? ಅದಕ್ಕೂ ನನ್ನ ಮದುವೆ ಆಗಬೇಕು ತಾನೆ? ನಾನು ನಿನ್ನ ಸೊಸೆ ಮಾಡ್ಕೋತೀನಿ ಅಂತ ಅಂದಿದ್ದೆ, ಗೊತ್ತು. ಆದರೆ ನೀನು ಭೂಪತಿ ಮದುವೆ ಆದರೆ ಮಾತ್ರ ನೀನು ಸೊಸೆ ಆಗಬೇಕು ಅಂತ ಏನಿಲ್ವಲ್ಲ. ವಾಟ್ ಡು ಯು ಮೀನ್ ಅತ್ತೆ? ಭೂಪತಿನಲ್ದೆ ಇನ್ಯಾರನ್ನ ಮದುವೆ ಆಗಲಿ? ನನಗೆ 4 ಜನ ಗಂಡು ಮಕ್ಕಳು ಶ್ವೇತಾ. ಭೂಪತಿ ನಂತರನೂ ಇನ್ನೊಬ್ಬ ಇದ್ದಾನೆ, ಮರ್ತಿಲ್ಲ ತಾನೆ? ಅತ್ತೆ, ಏನ್ ಹೇಳ್ತಿದ್ದೀರಾ? ನಾನು ನಿನಗೇನೋ ಹೇಳ್ತೀನಿ ಶ್ವೇತಾ. ನಿನಗೆ ಶಾಕ್ ಆಗ್ಬೋದು, ಸರ್ಪ್ರೈಸು ಆಗ್ಬೋದು. ಯಾಕೆ ಹೀಗೆ ಹೇಳ್ತಿದ್ದಾನೆ ಅಂತಲೂ ಅನ್ನಿಸ್ಬೋದು. ನನಗನ್ಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ನನಗೆ ನೀನು ಬೇಕು ಶ್ವೇತಾ. ನಿನ್ನ ಥರ ಸೊಸೆ ಎಲ್ಲಿ ಹುಡುಕಿದ್ರೂ ಸಿಗಲ್ಲ. ಅದಕ್ಕೆ ನಾನು ನಿಂಗೊಂದು ಪ್ರಪೋಸಲ್ ಮುಂದೆ ಇಡ್ತಾ ಇದ್ದೀನಿ. ನನ್ನ ಕೊನೆ ಮಗ ಮೌರ್ಯನ ನೀನು ಮದುವೆ ಆಗ್ತೀಯಾ? ಅಲ್ಲ ಅತ್ತೆ, ಅವ್ರು ಯಾರನ್ನ ನಾನು ಹೇಗೆ? ಯಾರನ್ನು ಅಂತ ಯಾಕೆ ಹೇಳ್ತೀಯ ಶ್ವೇತಾ? ಅವನು ನನ್ನ ಮಗ. ಹೀ ಈಸ್ ಮೈ ಸನ್. ನನಗೆ ಭೂಪತಿ ಹೇಗೋ ಅವನು ಹಾಗೆ. ಅತ್ತೆ, ನಿಮಗೆ ಇಬ್ರು ಒಂದೇ ಇರ್ಬೋದು, ಆದರೆ ನನಗೆ ನೋ ಅತ್ತೆ. ಭೂಪತಿನ ಇಷ್ಟಪಟ್ಟು ಈಗ ಮೌರ್ಯನ ಜೊತೆ ನೋ ಅತ್ತೆ, ನನ್ನ ಕೈಲಿ ಆಗಲ್ಲ. ನಂಗೆ ಅರ್ಥ ಆಗತ್ತೆ ಶ್ವೇತಾ, ಕಷ್ಟ ಇದೆ. ಹಾಗಂತ ಅದನ್ನೇ ಇಟ್ಕೊಂಡು ಕೂತ್ರೆ ಜೀವನ ಮುಂದಕ್ಕೆ ಸಾಗಲ್ಲ. ಯು ಹ್ಯಾವ್ ಟು ಮೂವ್ ಆನ್. ಭೂಪತಿ ಅಂತೂ ನಾನು ಮತ್ತೆ ಮದುವೆ ಆಗಲ್ಲ ಅಂತ ಸ್ಪಷ್ಟವಾಗಿ ಹೇಳಾಯ್ತು. ಅವನನ್ನ ಬದಲಾಯಿಸಕ್ಕಾಗಲ್ಲ. ನನಗೆ ನಿನ್ನನ್ನು ಬಿಟ್ಟಿರೋದಕ್ಕೆ ಮನ್ಸು ಬರ್ತಿಲ್ಲ ಶ್ವೇತಾ. ಒಂದ್ಸಲ ಮೌರ್ಯನ ಮೀಟ್ ಮಾಡು ಶ್ವೇತಾ. ಮೀಟ್ ಮಾಡಿ ಮಾತಾಡಿ ನೋಡೋಣ ಹೇಗೆ ಹೋಗುತ್ತೆ ಅಂತ. ನನಗೆ ಯಾಕೋ. ಪ್ಲೀಸ್ ಶ್ವೇತಾ, ಡೂ ಇಟ್ ಫಾರ್ ಮೀ, ನನಗೋಸ್ಕರ. ಅಯ್ಯೋ ಅತ್ತೆ, ಹಾಗೆಲ್ಲ ಕೇಳಬೇಡಿ. ದೊಡ್ಡೋರು ನೀವು. ಆ ಥರ ಎಲ್ಲ ಕೇಳೋದು ಸರಿ ಕಾಣಿಸಲ್ಲ. ಸರಿ ಅತ್ತೆ, ನಾಳೆ ನೀವು ಹೇಳ್ದಂಗೆ ಅವ್ರನ್ನ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಡಿಯರ್. ನಾನು ಮೌರ್ಯಂಗೂ ವಿಷಯ ತಿಳಿಸ್ತೀನಿ. ಹಾಗೆ ಇನ್ನೊಂದು ಮಾತು, ನೀನು ಮೌರ್ಯನ ಮೀಟ್ ಆಗ್ತಾ ಇರೋದು ಯಾರಿಗೂ ಗೊತ್ತಾಗಬಾರ್ದು. ಇಟ್ಸ್ ಅ ಸೀಕ್ರೆಟ್ ರೈಟ್ ನಾವು. ಯಾಕತ್ತೆ? CS ಗೊತ್ತಾದರೆ ಮೌರ್ಯಂಗೆ ತೊಂದರೆ ಕೊಡ್ಬೋದು. ಹಿ ಹ್ಯಾಸ್ ಎನ್ ಐ ಆನ್ ಹಿಮ್. ಹಾಂ ಅತ್ತೆ, ನಾನು ಯಾರಿಗೂ ಹೇಳಲ್ಲ. ನಾನು ಎಲ್ಲಿ ಎಷ್ಟೊತ್ತಿಗೆ ಅಂತೆಲ್ಲ ಅವನನ್ನು ಕೇಳಿಬಿಟ್ಟು ನಿನಗೆ ತಿಳಿಸ್ತೀನಿ. ಓಕೆ?
ಸರಿ ಅತ್ತೆ, ಗುಡ್ ನೈಟ್. ಬಾಯ್ ಡಿಯರ್, ಗುಡ್ ನೈಟ್. ಭೂಪತಿನೋ ಮೌರ್ಯನೋ ಯಾರಾದ್ರೆ ನನಗೇನು? ಒಟ್ನಲ್ಲಿ ನನಗಂತೂ ದೊಡ್ಡ ಮನೆ ಕುಳ ಬೇಕಾಗಿತ್ತು. ಇನ್ಫ್ಯಾಕ್ಟ್ ಭೂಪತಿಗಿಂತ ಮೌರ್ಯ ಚಿಕ್ಕವನು. ಫಾರಿನ್ ರಿಟರ್ನ್ ಬೇರೆ. ಈ ಭೂಪತಿ ತರ ನಮ್ ದೇಶ, ನಮ್ ಕಲ್ಚರ್, ಮಣ್ಣು ಮಸಿ ಅಂತ ಯೋಚನೆ ಮಾಡ್ದೆ ವೆಸ್ಟರ್ನ್ ಆಗಿ ಥಿಂಕ್ ಮಾಡ್ಬೋದು. ನಂತರ ಫಾರಿನಲ್ಲೂ ಸೆಟ್ಲ್ ಆಗ್ಬೋದು. ಓಹ್, ಹೇಗೋ ನನ್ನ ಲೈಫ್ ಸೆಟಲ್ ಆಗೋ ಸೂಚನೆ ಇದೆ. ಹೌದು, ಈ ಮೌರ್ಯ ನೋಡೋದಕ್ಕೆ ಹೇಗಿರ್ಬೋದು? ಹ್ಯಾಂಡ್ಸಮ್ ಆಗಿಲ್ದೇ ಇದ್ರೆ? ನೋ ವೇಟ್, ಪೃಥ್ವಿ ಇಸ್ ಗುಡ್ ಲುಕಿಂಗ್, ಶೌರ್ಯನೂ ಫೇರ್ ಆಗಿದ್ದಾನೆ. ಇನ್ನು ಭೂಪತಿ ಅಂತೂ ಕೇಳೋದೇ ಬೇಡ, ಹೀರೋ. ಇವನು ಚಿಕ್ಕವನು, ಫೇರ್ ಆಗಿ ಹ್ಯಾಂಡ್ಸಮ್ ಆಗಿರ್ತಾನನ್ಸುತ್ತೆ. ಓ ಗಾಡ್, ನಾಳೆ ಯಾವಾಗ ಆಗುತ್ತೋ ಅಂತ ಕಾಯ್ತಿದ್ದೀನಿ. ಯಾವಾಗ ಅವನ್ನ ಮೀಟ್ ಮಾಡ್ತೀನೋ. ಐ ಆಮ್ ಸೋ ಎಕ್ಸೈಟೆಡ್. ಯಾರನ್ನ ಮೀಟ್ ಆಗ್ತಾಳೆ? ಪ್ರಖ್ಯಾತಲ್ಲ, ಅವನ್ಗಾದ್ರೆ ಮನೆಗೆ ಹೋಗ್ತಿದ್ಲು. ಮತ್ಯಾರು? ಎಲ್ಲಿದ್ಯೋ ಮಿಸ್ಟರ್ ಫೇರ್ ಅಂಡ್ ಹ್ಯಾಂಡ್ಸಮ್? ನಿನ್ನೆ ರಾತ್ರಿ ನಿಮ್ಮಮ್ಮ ಈ ನ್ಯೂಸ್ ಹೇಳ್ದಾಗಿಂದ ನಿದ್ದೆ ಇಲ್ಲದೆ ಕಾಯ್ತಿದ್ದೀನಿ. ಅಷ್ಟಕ್ಕೂ ನೀನು ನೋಡಕ್ ಹೇಗಿರ್ಬೋದು? ಭೂಪತಿಗಿಂತಲೂ ಕಲರ್ ಆಗಿ ಹ್ಯಾಂಡ್ಸಮ್ ಆಗಿ ಡೆಫಿನೆಟ್ಲಿ ಹಾಗೆ ಇರ್ತೀಯ. ಏನ್ ಇವಳು ಮಳ್ಳಿ ತರ ಕೂದೆಲ್ಲ ಮಂಡ್ಗೆ ತಿಂತಿದ್ದಾಳೆ. ಅಯ್ಯೋ, ನಾಚ್ಕೊಂತಿದ್ದಾಳೆ ಬೇರೆ. ಅದ್ ಯಾರ್ ಗುರು? ಈ ದೆವ್ವಕ್ಕೂ ನಾಚಿಕೆ ಬರ್ಸೋ ಪುಣ್ಯಾತ್ಮ. ಮೌರ್ಯ ತುಂಬಾ ಡಿಫ್ರೆಂಟ್ ಆಕ್ಚುಲಿ. ಇವ್ರು 3 ಜನ ಒಂಥರ ಆದ್ರೆ ಅವನೇ ಬೇರೆ. ಬೇರೆ ಅಂದ್ರೆ ತುಂಬಾ ಜೋರಿದಾರ, ತುಂಬಾ ರಫಾ? ಹಾಗೇನೂ ಇಲ್ಲ. ಇನ್ಫ್ಯಾಕ್ಟ್ ಅವನು ನಮ್ ಎಲ್ರ ಜೊತೆ ಚೆನ್ನಾಗೇ ಬೆರೀತಾನೆ, ಚೆನ್ನಾಗಿ ಮಾತಾಡ್ತಾನೆ. ಆದ್ರೆ ಸ್ವಲ್ಪ ಮೂಡಿ. ಈಗ ನಮ್ಗೆ ಭೂಪತಿ ಜೊತೆ ಸಲ್ಗೆ ಇದೆಯಲ್ಲ, ಅಷ್ಟು ಸಲ್ಗೆ ಅವನ ಹತ್ರ ಇಲ್ಲ. ಬಹುಶಃ ಅವ್ನು ನಮ್ಮ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಲ್ಲ ಅಲ್ವಾ, ಅದಕ್ಕಿರಬಹುದು. ಆದ್ರೆ ಸಿಕ್ಕಾಪಟ್ಟೆ ಬ್ರೇನಿ, ಅಂದ್ರೆ ಬುದ್ಧಿವಂತ, ತುಂಬಾ ಶಾರ್ಪ್ ಹುಡುಗ. ಸ್ಕೂಲು, ಕಾಲೇಜ್, ಸ್ಪೋರ್ಟ್ಸ್ ಇದ್ರಲ್ಲೆಲ್ಲ ತುಂಬಾ ಎಕ್ಸ್ಪರ್ಟ್. ಅವ್ನ ಮೈಂಡ್ ಕಂಪ್ಯೂಟರ್ ತರ ಓಡುತ್ತೆ ಅಂತ ಶೌರ್ಯ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಏನ್ ಕೇಳಿದ್ರು ಪಟ್ ಪಟ್ ಅಂತ ಉತ್ತರ ಕೊಡ್ತಾನಂತೆ. ಹೌದಾ? ನಾವೆಲ್ಲ ಶಾಲೆಗೆ ಹೋಗ್ಬೇಕಾದ್ರೆ ಪಾಸ್ ಆದ್ರೆ ಸಾಕಪ್ಪ ಅಂತ ದೇವ್ರಿಗೆ ಎಕ್ಸ್ಟ್ರಾ ಊದ್ಕಡ್ಡಿ ಹಚ್ಬಿಟ್ಟು ಹೋಗ್ತಿದ್ವಿ. ಇವರೆಲ್ಲ ಅದೇಂಗ ಚೆನ್ನಾಗಿ ಓದ್ತಾರೆ? ಅದಕ್ಕೆ ಅಲ್ವಾ ಅವ್ನು ಇನ್ನೂ ಜಾಸ್ತಿ ಓದ್ಲಿ ಅಂತ ಅತ್ತೆ ಅವನನ್ನ ಫಾರಿನ್ ಕಳ್ಸಿರೋದು. ಬಾ, ಫೋನ್ ಗ್ಯಾಲರಿಲಿ ಯಾವುದೋ ಒಂದು ಮೂಲೆಯಲ್ಲಿ ಇರುತ್ತೆ ಫೋಟೋ, ತೋರಿಸ್ತೀನಿ. ಅಕ್ಕ, ಅಷ್ಟೆಲ್ಲ ಕಷ್ಟ ಯಾಕೆ? ಅವ್ರು DP ತೋರಿಸಿದ್ರೆ ಆಯ್ತಲ್ವಾ? ಅವನು ಅದನ್ನೆಲ್ಲ ಯೂಸ್ ಮಾಡಲ್ಲ. ಹೌದಾ? ಆದ್ರೂ ಅಕ್ಕ, ನೀವಿಷ್ಟೆಲ್ಲ ಹೇಳ್ತಿದ್ರೆ ನನ್ಗೆ ಅವ್ರ ಬಗ್ಗಿನ ಕುತೂಹಲ ಇನ್ನೂ ಜಾಸ್ತಿ ಆಗ್ತಿದೆ. ಹೇಗಿರ್ತಾರೋ ಅಂತ. ನಕ್ಷತ್ರ, ನಿಂಗೊಂದು ಮಾತು ಹೇಳ. ಭೂಪತಿ ತಮ್ಮ ಹೀಗಿರಬಹುದು ಅಂತ ನೀನು ಅನ್ಕೊಂಡಿದ್ಯೋ? ಅವನು ಹಾಗಿಲ್ವೇ ಇಲ್ಲ. ಇನ್ಫ್ಯಾಕ್ಟ್ ನೀನು ಅವನನ್ನ ನೋಡಿದ್ರೆ ಇದು ಇವರೇನಾ ಅಂತ ಕೇಳ್ತೀಯ, ಹಾಗಿದ್ದಾನೆ ನೋಡಬೇಕಾದ್ರೆ. ಹೌದಾ? ಅಷ್ಟು ಸ್ಪೆಷಲ್ ಆಗಿ ಕಾಣ್ತಾರಾ? ನೋ, ಇನ್ನು ನನ್ನ ಕೈಯಲ್ಲಿ ವೆಯ್ಟ್ ಮಾಡೋಕ್ಕಾಗಲ್ಲ. ನಾನೇ ಫೋಟೋ ಕೇಳ್ಬಿಡ್ತೀನಿ. ಹಲೋ ಶ್ವೇತಾ, ರೀಚ್ ಆದ್ಯಾ? ಅತ್ತೆ, ಈಗ ತಾನೇ ಬಂದೆ. ಯಾರಿಗೂ ಕಾಲ್ ಮಾಡ್ತಿದ್ದಾಳೆ, ನನ್ಗೇನು ಕೇಳಿಸ್ತಿಲ್ಲ. ಛೆ, ಏನ್ ಮಾಡ್ಲಿ? ಅತ್ತೆ, ಮೌರ್ಯ ಎಲ್ಲೂ ಕಾಣಿಸ್ತಿಲ್ಲ. ಬರ್ತಿದ್ದಾನೆ, ಆನ್ ದ ವೇ. ಅತ್ತೆ, ಅವ್ರದ್ದೊಂದು ಫೋಟೋ ಕಳಿಸ್ಬೋದಾ? ಯಾಕೆ ಶ್ವೇತಾ? ನೋಡಕತ್ತೆ. ಅಷ್ಟೊಂದು ಅರ್ಜೆಂಟಾ? ಬಂದ್ಮೇಲೆ ನೋಡು.
ಇನ್ನೊಂದು 5 ನಿಮಿಷಕ್ಕೆ ಬರ್ಬೋದು. ಹಾಗಲ್ಲ ಅತ್ತೆ, ತಪ್ಪು ತಿಳ್ಕೊಬೇಡಿ. ನಾನು ಅವ್ರನ್ನ ಯಾವತ್ತೂ ನೋಡಿಲ್ಲ ಅಲ್ಲ, ಅವ್ರು ಹೇಗಿದ್ದಾರೆ ಅಂತನೂ ಗೊತ್ತಿಲ್ಲ. ಸೊ ಅವ್ರು ಬಂದಾಗ ಗುರ್ತಿಡಿಬೇಕಾಗತ್ತಲ್ವಾ, ಅದಕ್ಕೆ ಕೇಳಿದೆ. ಹಾಗ ನೋ ವರೀಸ್. ನಾನು ನಿನ್ನ ಫೋಟೋನ ಅವನಿಗೆ ಕಳಿಸಿದ್ದೀನಿ. ಸೊ ಅವನಾಗೆ ಬಂದು ಮಾತಾಡಿಸ್ತಾನೆ. ಅದು ಅತ್ತೆ, ನನ್ನ ಫೋಟೋ ನೋಡಿ ಅವ್ರು ಏನಂದ್ರು? ಅದನ್ನ ಅವನ್ನೇ ಕೇಳು. ಬೋತ್ ಆಫ್ ಯು ಹ್ಯಾವ್ ಎ ಗುಡ್ ಟೈಮ್ ಡಿಯರ್. ನಾನು ನಿಮ್ಮನ್ನ ಡಿಸ್ಟರ್ಬ್ ಮಾಡಲ್ಲ. ಓಕೆ, ಬಾಯ್. ಬಾಯ್ ಅತ್ತೆ. ಡ್ಯಾಮ್ ದಿಸ್ ಲೇಡಿ, ಒಂದು ಫೋಟೋ ಕಳ್ಸಿದ್ರೆ ಸಾಯ್ತಾರ? ಎಲ್ಲ ಇವಳ ಭೂಪತಿನ ಬಿಟ್ಟು ಮೌರ್ಯನ್ ಮೇಲೆ ಕಣ್ಣು ಹಾಕಿದಾಳೆ ಅಕ್ಕ. ಅನ್ಕೊಂಡೆ. ಇಷ್ಟು ಅಲಂಕಾರ ಮಾಡ್ಕೊಂಡು ಬಂದಾಗ್ಲೇ ಡೌಟ್ ಆಯ್ತು. ಮೊದಲು ಅಮ್ಮಂಗೆ ವಿಷಯ ತಲುಪಿಸ್ಬೇಕು. ಹಾ, ಸಿಕ್ತು. ಅವಾಗಿಂದ ಕರಿತಾ ಇದೀನಿ, ನೀನು ಇವಳ ಜೊತೆ ಮಾತಾಡ್ತಾ ನಿಂತಿದೆಯಲ್ಲ. ನನ್ನನ್ನ ಕೂಗಿದ್ರ ಶೌರ್ಯ? ಯಾವಾಗ? ಕೇಳಿಸ್ಲೇ ಇಲ್ಲ. ಇವಳಿದ್ರೆ ನಿನಗೇನು ಕೇಳಿಸಲ್ಲ, ಕಾಣಿಸಲ್ಲ, ಬರೀ ಇದೇ ಮಾಡು. ಅದು ಹಾಗಲ್ಲ ಶೌರ್ಯ, ಅವಳು ಮೌರ್ಯನ ನೋಡಿಲ್ಲ ಅಂತ ಹೇಳಿದ್ಲು, ಅದಕ್ಕೆ ಫೋಟೋ ತೋರಿಸ್ತಾ ಇದ್ದೆ. ವಾಟ್? ಮೌರ್ಯನ್ ಫೋಟೋನಾ? ನಾನು ಇವಳ ಹತ್ರ ಮಾತಾಡ್ಬೇಕು, ನೀನು ಹೋಗು. ಬಾವಾ, ನನ್ನ ಮೇಲಿನ ಸಿಟ್ಟಿಗೆ ಅಕ್ಕನ ಬೈಬೇಡಿ. ನನಗೆ ಗೊತ್ತು, ನೀನು ಹೋಗು ಅಂದೆ. ಶೌರ್ಯ, ಯಾಕೆ ಹಾಗೆ ಮಾತಾಡಿದ್ರಿ? ಪಾಪ ಅವಳೇನ್ ಮಾಡಿದ್ಲು? ಅವಳ ಜೊತೆ ಮಾತಾಡಬಾರ್ದು, ಸೇರಬಾರ್ದು ಅಂತ ಎಷ್ಟು ಸಲ ಹೇಳಿದ್ದೀನಿ. ಅಷ್ಟು ಸಾಲದು ಅಂತ ಮೌರ್ಯನ್ ಫೋಟೋ ಬೇರೆ ತೋರಿಸ್ತೀಯಾ? ಈಗೇನಾಯ್ತು? ಬುದ್ಧಿ ಬೇಡ ಮಯ್ಯು. ಅಮ್ಮ ಮೌರ್ಯನ ಎಲ್ಲೋ ಸೀಕ್ರೆಟ್ ಆಗಿರೋ ಜಾಗದಲ್ಲಿ ಬಚ್ಚಿಟ್ಟಿರೋದು ಯಾಕೆ ಹೇಳು? ಅವನು ಆ CS ಕೈಗೆ ಸಿಗದೆ ಇರಲಿ ಅಂತ. ಶೌರ್ಯ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ನೀನ್ ಹೋಗಿ ಹೋಗಿ CS ಮಗಳಿಗೆ ಮೌರ್ಯನ್ ಫೋಟೋ ತೋರಿಸ್ತಾ ಇದೆಯಲ್ಲ, ಅಷ್ಟು ಗೊತ್ತಾಗಲ್ವಾ? ಅಯ್ಯೋ ಶೌರ್ಯ, ಮೊದ್ಲೇ ಅಮ್ಮ ನಮ್ಮನ್ನ ದೂರ ಇಟ್ಟಿದ್ದಾರೆ. ನೀನ್ ಇವಳ ಜೊತೆ ಸೇರ್ಕೊಂಡು ಇವಳಿಗೆ ಸಪೋರ್ಟ್ ಮಾಡ್ತಾ ಇದ್ದೆ ಅಂತ ಅಮ್ಮನ್ ಗೊತ್ತಾದ್ರೆ ಅಮ್ಮ ನಮ್ಮನ್ನ ಲೈಫಲ್ಲಿ ಕ್ಷಮಿಸಲ್ಲ. ಹಾಗಾಗದೆ ಇರೋ ತರ ನೋಡ್ಕೊ. ಯಪ್ಪ, ಈ ದೆವ್ವದ ಕಣ್ಣಿಗೆ ಬೀಳ್ದೆ ಇದ್ರೆ ಸಾಕು. ಅಯ್ಯಯ್ಯೋ, ಇಲ್ಲೇ ಇದ್ದಾಳೆ. ಸಿಕ್ಕಾಕೊಂಡ್ರೆ ಸತ್ತೆ. ಅಪ್ಪ, ಸದ್ಯ ಹೋದ್ಲು ಅನ್ಸುತ್ತೆ. ಅಯ್ಯೋ ದೆವ್ವ! ಏಯ್, ಎಲ್ಲ ಓಡ್ತಿದ್ಯಾ? ಬಿಡ. ಏಯ್, ಅಲ್ಲಿಂದ ಇಲ್ಲಿ ತನಕ ನನ್ನ ಫಾಲೋ ಮಾಡ್ಕೊಂಡು ಬಂದ್ಯಾ? ಯು ಬ್ಲಡಿ. ಇಲ್ವಲ್ಲ, ಅದು ನಿಂಗೆ, ಐ ಮೀನ್ ನಿಮ್ಗೆ. ನಿಮ್ಗೇನಾದ್ರೂ ಇಮಿಡಿಯೇಟ್ ಆಗಿ ಹೆಲ್ಪ್ ಬೇಕು ಅಂದ್ರೆ ಇರ್ಲಿ ಅಂತ ನಿಮ್ ಹಿಂದೆ ಬಂದೆ. ಈ ನಾಟಕ ಎಲ್ಲ ಸುಮಾರು ನೋಡಿದ್ದೀನಿ. ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಟೈಮ್ಗೆ ಚೇಂಜ್ ಆಗ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಕ್ಕಪಕ್ಕ ಜನ ಇದ್ದಾರೆ, ಸೀನ್ ಕ್ರಿಯೇಟ್ ಮಾಡಬಾರ್ದು ಅಂತ ಸುಮ್ಮನೆ ಇದ್ದೀನಿ. ಇಲ್ಲ ಅಂದ್ರೆ ನಿನ್ಗೊಂದು ಗತಿ ಕಾಣಿಸ್ತಿದ್ದೆ. ನೀನು ಆಲ್ರೆಡಿ ಎಲ್ಲ ಕದ್ದು ಕೇಳಿಸ್ಕೊಂಡಿದ್ಯಾ. ನನ್ಗೆಲ್ಲ ವಿಷಯನೂ ಗೊತ್ತು ಅಂತ ನನಗೂ ಗೊತ್ತು. ಹೊರಗಡೆ ಎಲ್ಲಾದ್ರೂ ಈ ವಿಷಯ ಹೇಳಿದ್ಯೋ ನನ್ನನ್ನ ಸಾಯಿಸ್ಬಿಡ್ತೀನಿ. ಇಲ್ಲ ಇಲ್ಲ ಇಲ್ಲ, ನೀನು ಕೂತ್ಕೋ. ಮೌರ್ಯ ಇನ್ನೇನ್ ಬರ್ಬೋದು. ಏನಾದ್ರೂ ಹೆಲ್ಪ್ ಬೇಕಾದ್ರೆ ಕೇಳು, ಓಕೆನಾ? ಜಸ್ಟ್ ಗೆಟ್ ಲಾಸ್ಟ್. ನನ್ನ ಹೆಲ್ಪ್ ಯಾರಿಗೆ ಬೇಕು? ಮೂಡೆಲ್ಲ ಹಾಳು ಮಾಡೋದು. ಇಡಿಯಟ್.